ವೀಕ್ಷಕ ಬಂಧುಗಳೇ, ನಿಮಗೆ ಈ ದಿನದ ವಿಶೇಷವಾಗಿರ್ತಕ್ಕಂಥ ವಂದನೆಗಳು. ನಾನು ತಾಯಿಯ ಕುರಿತಾಗಿ ಮಾಡ್ತಕ್ಕಂಥದ್ದು ಇದು 4ನೇ ವಿಡಿಯೋ. ನಾವು ತಾಯಿ ಅಂದರೆ ಏನಂತ ತಿಳ್ಕೊಳ್ಬೇಕಾದ್ರೆ ವಿಶೇಷವಾಗಿ ನಾನು ಯಾವುದೇ ತಾಯಿ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಿದವನಲ್ಲ. ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ನನಗೇನು ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನು ಧಾರೆ ಎರೆದಿದ್ದಾಳೆ. ಅದರ ಅನುಭವ, ತಾಯಿಯ ಪ್ರೀತಿ ಏನು ಅಂತ ನಾನು ತಿಳ್ಕೊಳ್ಬೇಕಾದ್ರೆ ನನ್ನ ತಾಯಿ ನನಗೇನು ಪ್ರೀತಿ ಕೊಟ್ಟಿದ್ದಾಳೆ ಅದರ ಮೇಲೇ ನಾನು ತಾಯಿ ಬಗ್ಗೆ ಅನೇಕ ವಿಡಿಯೋ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನಾನು ಪಡ್ಕೊಂಡಿದ್ದೇನೆ. ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ಅವಳ ತ್ಯಾಗ, ಅವಳ ನೋವು, ಅವಳ ಕಷ್ಟ, ಅವಳ ಯಾತನೆ ಯಾವ ರೀತಿಯಾಗಿರ್ತದೆ ಅಂಥೇಳಿ ನಮಗೆ ಇಡೀ ರಾತ್ರಿ ಎದುರು ಕುಂದಿಸ್ಕೊಂಡು ಹೇಳಿದರೆ ತಾಯಿ ಮರ್ಮ ನಮಗೆ ಅದು ಎಷ್ಟು ಮಂದಿಗೆ ಅರ್ಥ ಆಕತ್ತೋ ಗೊತ್ತಿಲ್ಲ. ನಿಮಗೊಂದು ಉದಾಹರಣೆಯನ್ನು ಹೇಳೋದಾದರೆ, ಒಬ್ಬ ಚಿತ್ರಕಲಾವಿದ ಚಿತ್ರವನ್ನು ಬಿಡಿಸ್ತಾನೆ. ತನ್ನಷ್ಟಕ್ಕೆ ತಾನೇ ಬಹಳಷ್ಟು ಖುಷಿ ಪಡ್ತಾನೆ, ನಾನು ಬಿಡಿಸಿದ ಚಿತ್ರ ಬಹಳಷ್ಟು ಸುಂದರವಾಗಿದೆ ಅಂಥೇಳಿ. ಆನಂತರ ತಾನು ತೆಗೆದ ಚಿತ್ರದ ಕೆಳಗೆ ತನ್ನ ಹೆಸರನ್ನು ಬರೀತಾನೆ. ಹಾಗೆಯೇ ಒಬ್ಬ ಕವಿ ತಾನು ಒಂದು ಕವಿತೆಯನ್ನು ರಚನೆ ಮಾಡ್ತಾನೆ. ಕವಿತೆ ರಚನೆ ಮಾಡಾದಮೇಲೆ ಆ ಕವಿತೆಯ ಕೆಳಗಡೆ ತನ್ನ ಹೆಸರನ್ನು ಬರೆಯೋದನ್ನು ಆತ ಮರೆಯುವುದಿಲ್ಲ. ಆದರೆ ನೋಡಿ, ನೆನಪಿರಲಿ ನಮಗೆ, ತಾಯಿಯಾದವಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ನಮಗೆ ಜನ್ಮ ಕೊಟ್ಟು ಆ ಮಗು ಮುಂದೊಂದು ದಿನ ದೊಡ್ಡವನಾಗಿ ಶಾಲೆಗೆ ಹೋಗ್ತಕ್ಕಂಥ ವಯಸ್ಸು ಆದಮೇಲೆ ತಾಯಿ ಆದವಳು ಆ ಮಗುವನ್ನು ಕೈ ಹಿಡಿದು ಶಾಲೆಗೆ ಕರ್ಕೊಂಡು ಹೋಗ್ತಾವಳೆ. ಅಲ್ಲಿ ಹೋಗಿ ಮಗುವಿನ ಹೆಸರು ಬರೆಸ್ತಾಳೆ. ಮಗುವಿನ ಹೆಸರಿನ ಮುಂದೆ ತಂದೆ ಹೆಸರನ್ನು ಬರೆಸ್ತಾಳೆ. ತಾಯಿಯಾದವಳು ತನ್ನ ಹೆಸರನ್ನು ಎಂದೂ ಬರೆಸುವುದಿಲ್ಲ. ತಾಯಿಯಾದವಳು ಮಗುವಿನ ನಂತರ ತನ್ನ ಹೆಸರನ್ನು ಬರೆಸಿದ್ದು ಉದಾಹರಣೆ ನಾವೆಲ್ಲಾದರೂ ನೋಡಿವ? ಮಗುವಿನ ಹೆಸರನ್ನು ಬರೆಸಿ ಅದರ ಮುಂದೆ ತಂದೆಯ ಹೆಸರನ್ನು ಬರೆಸ್ತಾಳಲ್ಲ, ಇದಕ್ಕೆ ತಾಯಿ ಗುಣ ಅಂತ ಹೇಳೋದು. ತಾಯಿ ಮರ್ಮ ಅಂದ್ರೇ ಇದು. ವಾಸ್ತವ ಹೀಗಿರುವಾಗಲೂ ಕೂಡ ನಾವು ತಾಯಿ ಬಗ್ಗೆ ಇತ್ತೀಚಿನ ದಿನದಲ್ಲಿ ಮಾಡ್ತಕ್ಕಂಥ ಕೆಲವು ಪ್ರಸಂಗಗಳನ್ನು ನೆನೆಸಿಕೊಂಡ್ರೆ ಭಾಳ ದುಃಖ ಅನ್ನಿಸ್ತದೆ, ಬಹಳ ನೋವು ಅನ್ನಿಸ್ತದೆ. ಉದಾಹರಣೆಗೆ, ತಾಯಿ ವಯೋವೃದ್ಧಳಾದ ಮೇಲೆ ಮಕ್ಕಳಾದವರು ಕೆಲವು ಜನ ಹೇಳ್ತಾರೆ, ಇನ್ನೇನು ನನ್ನ ತಾಯಿಗೆ ವಯಸ್ಸಾಗಿದೆ, ಅವಳ ಒಂದು ಕಾಲನ್ನು ಈಗಾಗಲೇ ಕುಣಿಯಲ್ಲಿಟ್ಟಿದ್ದಾಳೆ, ಒಂದು ಕಾಲನ್ನು ಕುಣಿಯ ಮೇಲಿಟ್ಟಿದ್ದಾಳೆ, ಇನ್ನೇನು ಅವಳದು ಅಂತಕ್ಕಂಥ ಮನೋಸ್ಥಿತಿಯ ಜನನೇ ಭಾಳ. ಆದರೆ ನೆನಪಿರಲಿ, ಒಂದು ಕಾಲನ್ನು ಕುಣಿಯಲ್ಲಿಟ್ಟಿರ್ತಕ್ಕಂಥ ತಾಯಿ ವಯೋವೃದ್ಧಳಾದ ಮೇಲೆ ತನ್ನ ಅಂತ್ಯಕಾಲದ ಸಮಯದಲ್ಲಿ ಕೂಡ ಒಂದು ಕಾಲನ್ನು ಮೇಲಿಟ್ಟಿರ್ತಾರೆ ಅಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ಒಂದು ಕಾಲನ್ನು ಮೇಲಿಟ್ಟಿರ್ತಕ್ಕಂಥ ತಾಯಿಯ ಮರ್ಮ, ತಾಯಿಯ ಕಾರಣ ಏನಂತಂದರೆ, ಮತ್ತೆ ನನ್ನ ಮಗ ಹೇಗಿದ್ದಾನೆ, ನನ್ನ ಮಗ ಉಂಡಾನೋ ಇಲ್ಲೋ, ನನ್ನ ಮಗ ಖುಷಿಯಾಗಿದ್ದಾನೋ ಇಲ್ಲ ಅಂತ ನೋಡೋ ಸಲುವಾಗಿ ಒಂದು ಕಾಲನ್ನು ಮೇಲೆ ಇಟ್ಟು ಕೊನೆಯ ಕ್ಷಣದಲ್ಲಿ ಕೂಡ ತಾಯಿಯಾದವಳು ಮಗನನ್ನು ಮತ್ತೆ ನೋಡ್ತಕ್ಕಂಥ ಆ ಪ್ರಸಂಗವನ್ನು ನಾವು ಈ ರೀತಿಯಾಗಿ ಹೇಳ್ತೇವೆ. ಅದಕ್ಕೆ ದಯವಿಟ್ಟು ತಾಯಿಯನ್ನು ನಾವು ಯಾವಾಗಲೂ ಬಹಳಷ್ಟು ಗೌರವದಿಂದ ಕಾಣಬೇಕಾಗ್ತದೆ. ಆ ಪ್ರಸಂಗಗಳನ್ನು ನಾವು ನೋಡಿದಾಗ ನಮಗೆ ನಿಜವಾಗಲೂ ಬಹಳಷ್ಟು ದುಃಖ ಅನ್ನಿಸ್ತದೆ.
ದಯವಿಟ್ಟು ನಮ್ಮ ಪ್ರಾರ್ಥನೆಯಷ್ಟೇ ತಾಯಿಯ ಜೋಪಾನ ಮಾಡ್ತಕ್ಕಂಥ ಒಂದು ಮನೋಸ್ಥಿತಿ ನಮ್ಮದಾಗಬೇಕು. ತಾಯಿಯಾದವಳು ಅಂತ್ಯಕಾಲದಲ್ಲಿ ಅವಳು ಖುಷಿಯಾಗಿರಬೇಕು. ಅವಳನ್ನು ಯಾವುದೋ ಒಂದು ವೃದ್ಧಾಶ್ರಮದಲ್ಲಿಟ್ಕೊಂಡು ನಾವು ಹಾಯಾಗಿ ಗಂಡ ಹೆಂಡತಿ ಖುಷಿಯಾಗಿದ್ದೇವೆ ಅಂತ ಹೇಳೋದರಲ್ಲಿ ಯಾವ ಅರ್ಥನೇ ಇಲ್ಲ. ನಿನ್ನ ತಾಯಿ ವೃದ್ಧಾಶ್ರಮದಲ್ಲಿ, ನಿನ್ನ ಸಂಸಾರ, ನಿನ್ನ ಹೆಂಡತಿ, ಮಕ್ಕಳು, ನಾವು ಜಾಲಿಯಾಗಿದ್ದೇವೆ, ನಾವು ಎಂಜಾಯ್ ಮಾಡ್ತೀವಿ ಅಂತ ಹೇಳೋದರಲ್ಲಿ ಯಾವ ಅರ್ಥನೇ ಇಲ್ಲ. ಮುಂದೊಂದು ದಿನ ಆ ತಾಯಿಯ ಶಾಪ ನಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ನಾವು ಭಾಳಷ್ಟು ಗಂಭೀರವಾಗಿ ಅವಲೋಕನ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ತಾಯಿಯ ಕುರಿತಾಗಿ ಮತ್ತೆ ಮಾತಾಡ್ತೇನೆ. ಈಗ ದಯವಿಟ್ಟು ಈ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಮತ್ತೆ ನಾನು ತಾಯಿಯ ಕುರಿತಾಗಿ ಮಾತಾಡ್ತೇನೆ. ಅಲ್ಲಿಯವರೆಗೆ ನಾವೆಲ್ಲ ತಮಗೆ ವಿಶೇಷವಾಗಿರ್ತಕ್ಕಂಥ ವಂದನೆಗಳು.